ಬಂಗಾರದೊಡವೆ ಬೇಕೆ ದೇವರಿಗೆ. ಒಮ್ಮೆ ನಮ್ಮ ಸ್ವಾಮೀಜಿಯವರು ವಿಚಿತ್ರ ಸಂಪ್ರದಾಯವುಳ್ಳ ಒಂದು ದೇವಾಲಯದ ಬಗ್ಗೆ ಹೇಳಿದ್ದರು. ದೂರದೇಶವೊಂದರಲ್ಲಿ ಒಂದು ದೊಡ್ಡ ದೇವಾಲಯವಿದೆಯಂತೆ. ದೇವಸ್ಥಾನದಲ್ಲಿ ಸಾವಿರಾರು ದೇವರ ಕಲ್ಲಿನ ವಿಗ್ರಹಗಳು, ಒಂದಕ್ಕಿಂತ ಒಂದು ದೊಡ್ಡ ವಿಗ್ರಹ. ಆದರೆ ದೇವಸ್ಥಾನದ ಹೆಬ್ಬಾಗಿಲ ಬಳಿ ಒಂದು ಪುಟ್ಟ ವಿಗ್ರಹ. ಅದು ಒಬ್ಬ ಮನುಷ್ಯನದ್ದು. ಪೂಜಾ ಸಮಯದಲ್ಲಿ ಮೊದಲು ಆ ಪುಟ್ಟ ವಿಗ್ರಹಕ್ಕೆ ಪೂಜೆ, ನಂತರ ಉಳಿದ ವಿಗ್ರಹಗಳಿಗೆ ಪೂಜೆಯಂತೆ. ಈ ಸಂಪ್ರದಾಯಕ್ಕೆ ಕಾರಣ ಕೆಲವು ಶತಮಾನಗಳ ಹಿಂದಿನ ಒಂದು ಸ್ವಾರಸ್ಯಕರ ಪ್ರಸಂಗ. ಆ ದೇವಾಲಯದ ಮುಖ್ಯಸ್ಥರು ಓರ್ವ ಮಹಾಜ್ಞಾನಿ. ಅನೇಕ ಸಾಧಕರು ಅವರ ಮಾರ್ಗದರ್ಶನ ಪಡೆಯಲು ಪ್ರತಿದಿನ ಬರುತ್ತಿದ್ದರು. ಒಮ್ಮೆ ದೇಶದಲ್ಲಿ ತೀವ್ರ ಬರಗಾಲ. ಜನರಲ್ಲಿ ಆಹಾರಕ್ಕಾಗಿ ಹಾಹಾಕಾರ. ಹಸಿವಿನಿಂದ ಜನ ಪ್ರಾಣ ಬಿಡುತ್ತಿದ್ದರು. ಆ ಸಂಕಷ್ಟ ಸಮಯದಲ್ಲಿ ದೇವಾಲಯದ ಮುಖ್ಯಸ್ಥರು ಸಾಧ್ಯವಿದ್ದಷ್ಟು ಜನರಿಗೆ ಸಹಾಯ ಮಾಡುತ್ತಿದ್ದರು. ಗಂಜಿ ಕೇಂದ್ರಗಳ ಸ್ಥಾಪನೆ, ಉಚಿತ ಧಾನ್ಯಗಳ ವಿತರಣೆ ಮುಂತಾದ ಸೇವಾ ಕಾರ್ಯಗಳಲ್ಲಿ ತೊಡಗಿರುತ್ತಿದ್ದರು. ಬಿಡುವಿಲ್ಲದಷ್ಟು ಕೆಲಸದ ದಿನಗಳಲ್ಲಿ ಒಂದು ದಿನ ಒಬ್ಬಾತ ಬಂದರು. ಮುಖ್ಯಸ್ಥರಿಗೆ ನಮಸ್ಕರಿಸಿ, ನಾನು ದೂರಿನವನು, ಸಾಕಷ್ಟು ಸಿರಿವಂತ. ದೇವರ ವಿಗ್ರಹಕ್ಕೆ ಬಂಗಾರದ ಒಡವೆ ಮಾಡಿಸುವ ಹರಕೆ ಇದೆ. ಅದಕ್ಕಾಗಿ ಲಕ್ಷಗಟ್ಟಲೆ ಹಣವನ್ನು ತಂದಿದ್ದೇನೆ. ಮುಖ್ಯಸ್ಥರೇ, ನೀವು ಹೇಳಿದಂತೆ ಮಾಡಲು ನಾನು ಸಿದ್ಧ ಎಂದರು. ಸ್ವಲ್ಪ ಆಲೋಚಿಸಿದ ಮುಖ್ಯಸ್ಥರು, ನಿಮ್ಮ ಉದಾರತೆ ಶ್ಲಾಘನೀಯ. ಆದರೆ ಈಗಾಗಲೇ ನಮ್ಮ ದೇವಾಲಯದಲ್ಲಿ ಸಾವಿರಾರು ವಿಗ್ರಹಗಳಿವೆ. ಅವುಗಳನ್ನು ಸುರಕ್ಷಿತವಾಗಿ ನೋಡಿಕೊಳ್ಳುವ ಭಾರೀ ಜವಾಬ್ದಾರಿ ನಮ್ಮ ಮೇಲಿದೆ. ಇನ್ನೊಂದು ಬಂಗಾರದ ಒಡವೆ ಸೇರಿದರೆ ನಮ್ಮ ಕಾವಲುಗಾರಿಕೆಯ ಕೆಲಸ ಹೆಚ್ಚಾಗುತ್ತದೆಯೇ ಹೊರತು ದೇವರಿಗೇನು ವಿಶೇಷ ಮೆಚ್ಚುಗೆ ಆಗುವುದಿಲ್ಲ. ನಿಮಗೆ ಅಭ್ಯಂತರವಿಲ್ಲದಿದ್ದರೆ ದೇವರಿಗೆ ಮೆಚ್ಚುಗೆಯಾಗುವ ಮತ್ತೊಂದು ಕಾರ್ಯ ಮಾಡಬಹುದು ಎಂದರು. ಸಿರಿವಂತರು ಒಪ್ಪಿದರು. ತಕ್ಷಣ ಮುಖ್ಯಸ್ಥರು ಗಾಡಿಗಟ್ಟಲೆ ಧಾನ್ಯಗಳನ್ನು ತರಿಸಿದರು. 10 ಹೊಸ ಗಂಜಿ ಕೇಂದ್ರಗಳನ್ನು ಸ್ಥಾಪಿಸಿದರು. ಅವುಗಳ ಉಸ್ತುವಾರಿಗೆ ಸಿರಿವಂತರನ್ನೇ ನೇಮಿಸಿದರು. 1 ವರ್ಷ ಕಾಲ ಸೇವೆ ನಡೆಯಿತು. ಜನರಿಗೆ ಬಹಳ ಉಪಯೋಗವಾಯಿತು. ಅದೃಷ್ಟವಶಾತ್ ಮುಂದಿನ ವರ್ಷ ಒಳ್ಳೆಯ ಮಳೆಯಾಯಿತು. ಜನರ ಬರದ ತೊಂದರೆಗಳು ನಿವಾರಣೆಯಾದವು. ಸಿರಿವಂತರು ತಮ್ಮ ಊರಿಗೆ ಹಿಂತಿರುಗಿದರು. ಆದರೆ ಮುಖ್ಯಸ್ಥರು ದೇವಾಲಯದ ಬಾಗಿಲಲ್ಲೇ ಆ ಸಿರಿವಂತನ ಪುಟ್ಟ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರಂತೆ. ಇಂದು ಮುಖ್ಯಸ್ಥರಿಲ್ಲ, ಆ ಸಿರಿವಂತರಿಲ್ಲ. ಆದರೆ 1000 ದೇವರ ವಿಗ್ರಹಗಳ ದೇವಾಲಯದ ಪೂಜಾ ಸಮಯದಲ್ಲಿ ಪುಟ್ಟ ವಿಗ್ರಹಕ್ಕೆ ಅಗ್ರಪೂಜೆಯಂತೆ. ಏಕೆಂದರೆ 1000 ಕಲ್ಲಿನ ದೇವರ ವಿಗ್ರಹಗಳು ನೇರವಾಗಿ ಮಾಡಲಾಗದ ಕೆಲಸವನ್ನು ಆ ಸಿರಿವಂತರಿಗೆ ಪ್ರೇರಣೆಯನ್ನು ಕೊಡುವುದರ ಮೂಲಕ ಮಾಡಿಸಿದರೆಂದು ಮುಖ್ಯಸ್ಥರು ಹೇಳುತ್ತಿದ್ದರಂತೆ. ಭಾರತದಲ್ಲಿ ಇಂದು ಹಲವಾರು ಕಡೆ ಕೋಟಿಗಟ್ಟಲೆ ಬೆಲೆ ಬಾಳುವ ಬಂಗಾರದ ದೇವಾಲಯಗಳು ಸ್ಥಾಪನೆಗೊಳ್ಳುತ್ತಿವೆಯಂತೆ. ಆ ದೇವರು ನಮಗೆ 300-400 ಕೋಟಿ ರೂಪಾಯಿ ಕೊಟ್ಟರೆ ನಾವು ಅದನ್ನು ಖರ್ಚು ಮಾಡಿ ಒಂದು ಬಂಗಾರದ ದೇವಾಲಯ ಸ್ಥಾಪಿಸಬಹುದು. ಆದರೆ ನಮ್ಮ ನಾಡಿನ ಅನೇಕ ಹಳ್ಳಿಗಳಲ್ಲಿ ಶಾಲೆಗಳಿಗೆ ಕಟ್ಟಡಗಳೇ ಇಲ್ಲವಂತೆ. ಒಂದು ಹಳ್ಳಿಯ ಶಾಲಾ ಕಟ್ಟಡಕ್ಕೆ 10 ಲಕ್ಷ ರೂಪಾಯಿಯಂತೆ ಖರ್ಚಾಗುವುದಾದರೆ 300-400 ಕೋಟಿ ರೂಪಾಯಿಗಳಲ್ಲಿ 4000 ಹಳ್ಳಿಗಳಲ್ಲಿ ಶಾಲಾ ಕಟ್ಟಡಗಳನ್ನು ಕಟ್ಟಿಸಬಹುದು. ಇದು ದೇವರಿಗೂ ಮೆಚ್ಚುಗೆಯಾಗಬಹುದು. ಎಲ್ಲರಿಗೂ ನಮಸ್ಕಾರಗಳು.